ಕನ್ನಡಿಗರು ಸ್ವಲ್ಪ ಸೋಮಾರಿಗಳು, ಕಷ್ಟಪಟ್ಟ ಕೆಲಸ ಮಾಡೋಕೆ ಇಷ್ಟಪಡೋಲ್ಲ. ನಮ್ಮ ಮೈಸೂರು ಮಹಾರಾಜರ ದಿವಾನರಿದ್ದಾರಲ್ಲ, ಅವರ ಪಟ್ಟಿಗಳನ್ನ ನೋಡಿ ಯಾವ್ಯಾವ ಮೂಲದವರು ಕನ್ನಡದವರು ನಿಮ್ಗೆ ಸಿಗಲ್ಲ. ಇದಕ್ಕೆ ಬಹುಶಃ ನಾವೇ ಕಾರಣ ಅನ್ಸುತ್ತೆ, ಕನ್ನಡಿಗರೇ ಕಾರಣ. ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಬೇಕಾದ್ರೆ ಕೂಲಿಕಾರರನ್ನು ಮಹಾರಾಷ್ಟ್ರದಿಂದ ಕರೆಸ್ತಾರೆ, ತಮಿಳುನಾಡಿಂದ ಕರೆಸ್ತಾರೆ. ನಮ್ಮಲ್ಲಿ ಯಾರೂ ಹೋಗಿ ಕೆಲಸ ಮಾಡೋದು, ಅಣೆಕಟ್ಟಲ್ಲಿ ಹೋಗಿ ಕೂಲಿ ಕೆಲಸ ಮಾಡೋದು ಅಂದರೆ ಒಂದು ರೀತಿಯ ಅವಮಾನ. ಅದು ಈ ಮನೋಭಾವ ಉಂಟು ಕನ್ನಡಿಗರಿಗೆ. ಹಾಗಾಗಿ ನೀವು ಅನಾದಿ ಕಾಲದಿಂದ ನೋಡ್ತಾ ಬಂದರೂ ಸಹ ಇವರೆಲ್ಲ ಹೊರಗಡೆಯಿಂದ ಬರೋದು ಕಾಣುತ್ತೆ. ಅದರಲ್ಲೂ 10ನೇ ಶತಮಾನದ ಆಸುಪಾಸಲ್ಲಿ ತಮಿಳರು, ತೆಲುಗರು ಮತ್ತು ಮರಾಠಿ ಜನ ಹೆಚ್ಚು ಕರ್ನಾಟಕದಲ್ಲಿ ಬಂದು ನೆಲೆಸ್ತಾರೆ. ನಾವುಗಳು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ದೇ ಇರೋ ಕಾರಣದಿಂದಾಗ್ಲೇ. ಹೌದು. ಈಗ ನಮ್ಮಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ 3 ಮತಗಳಿವೆ. ನಮ್ಮ ದ್ವೈತ ಮಧ್ವಾಚಾರ್ಯ, ಅದ್ವೈತ ಶಂಕರಾಚಾರ್ಯ, ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯ. ಎಲ್ಲೆಲ್ಲೋ ಸ್ಥಾಪನೆ ಮಾಡಿ ಅವೆಲ್ಲ ಬೆಳೆದದ್ದು ಎಲ್ಲಿ ಅಂದ್ರೆ ಕರ್ನಾಟಕದಲ್ಲಿ. ಬೇರೆ ಯಾವುದೇ ರಾಜ್ಯದಲ್ಲಿ ಈ 3 ಮತಗಳು ಹೆಚ್ಚು ಕಡಿಮೆ ಏಕಪ್ರಕಾರವಾಗಿ ಬೆಳೆದು ಬಂದದ್ದು ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಆದದ್ದು. ರಾಮಾನುಜಾಚಾರ್ಯರ ಜೊತೆಗೆ ಅದೆಷ್ಟು ಜನ ತಮಿಳರು ಬಂದು ನೆಲೆಸ್ತಾರೆ ಗೊತ್ತಾ. ಹಾಗೆಯೇ ಬ್ರಾಹ್ಮಣ ಪರಂಪರೆ ಅಂತ ಏನಿದೆ, ಮಯೂರವರ್ಮ ಕ್ರಿಸ್ತಶಕ 350-400ರಲ್ಲಿ ಒಂದಷ್ಟು ಜನರನ್ನ ಅಹಿಚ್ಛತ್ರದಿಂದ ಕರ್ಕೊಂಡ್ಬಂದು ಬ್ರಾಹ್ಮಣರನ್ನ ಇಲ್ಲಿ ನೆಲೆಗೊಳ್ಳೋಕೆ ಅವಕಾಶ ಮಾಡಿಕೊಡ್ತಾನೆ. ಆ ನಂತರ ಬಂದಂತೆಲ್ಲ ತೆಲುಗು ಬ್ರಾಹ್ಮಣರು ಯಾರಿದ್ದಾರೆ ಅವರೆಲ್ಲ ಗೋದಾವರಿ ತೀರದಿಂದ ಬಂದು ತೆಲುಗುನವರು ಬಂದು ಇಲ್ಲಿ ನೆಲೆಸ್ತಾರೆ. ಸುಮ್ಮನೆ ನೀವು ನಮ್ಮ ಮೈಸೂರು ಮಹಾರಾಜರ ದಿವಾನರಿದ್ದಾರಲ್ಲ, ಅವರ ಪಟ್ಟಿಗಳನ್ನ ನೋಡಿ ಯಾರ್ಯಾರಾಗಿದ್ರು ದಿವಾನರು, ಯಾವ ವಯಸ್ಸಲ್ಲಿ, ಯಾವ್ಯಾವ ಮೂಲದವರು, ಕನ್ನಡದವರು ನಿಮ್ಗೆ ಸಿಗಲ್ಲ. ಎಲ್ಲ ತಮಿಳ್ನವರಾಗಿರ್ತಾರೆ, ಇಲ್ಲ ತೆಲುಗುವವರಾಗಿರ್ತಾರೆ. ನಮ್ಮಲ್ಲಿ ಬುದ್ಧಿವಂತರು ಇರ್ಲಿಲ್ವಾ ಅಂತ ಹೇಳ್ತಂದ್ರೆ ಇದ್ರು, ಆದರೆ ಹಸಿವಿಲ್ಲ ನಮ್ಗೆ ಕನ್ನಡಿಗರಿಗೆ.